ಭಾರತ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ನಮ್ಮ ಪಕ್ಷ ನಾವು ಬೆಂಬಲಿಸ್ತಾ ಇದ್ದೀವಿ. ಅದರ ಬಗ್ಗೆ ಏನು ಎರಡು ಮಾತಿಲ್ಲ. ನಾನು ಪ್ರತಿಕಾರ ಅಂತ ಹೇಳೋದಿಲ್ಲ. ಅವ್ರ ಮೇಲೆ ಎಲ್ಲಿ ಟೆರರಿಸ್ಟ್ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವರ ಅಡುಗುತಾಣಗಳ ಮೇಲೆ ಅಟ್ಯಾಕ್ ಮಾಡೋದು ಒಳ್ಳೆಯದು ಅಂತ ನನ್ನ ಸಲಹೆ. ಈಗ ಕಾಂಗ್ರೆಸ್ಸಿಂದ ಒಂದು ಟ್ವೀಟ್ ಮಾಡಿದ್ದಾರೆ ಏನಂತ? ಮಹಾತ್ಮ ಗಾಂಧಿ ಶಾಂತಿ ಮಂತ್ರವನ್ನ ಪಠಿಸಿತ್ತು. ಅದಕ್ಕೆ ಸಾಕಷ್ಟು ವಿರೋಧ ಆದ್ಮೇಲೆ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರು. ನನಗೆ ಗೊತ್ತಿಲ್ಲ ಯಾರು ಮಾಡಿರ್ತಾರೆ ಟ್ವೀಟ್, ಅದು ಹೂ ನೋಸ್ ಯಾರು ಮಾಡಿರ್ತಾರೆ. ಈಗ ನೋಡಿ, ನಾನು ಹೇಳಿದ್ನಲ್ಲ, ಲೆಟ್ ವಾರ್ ಮಾಡ್ತಾರೆ, ಮಾಡಿ, ಟೇಕ್ ಎ ಡಿಸಿಷನ್. ಇದು ನಮ್ಮ ದೇಶದ ರಕ್ಷಣೆ ಪ್ರಶ್ನೆಯಿಂದ ನಾವೆಲ್ಲ ಒಂದಾಗಿ ಹೋಗಬೇಕು. ವಿ ಆರ್ ಫೈಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ನಾನು ಕಾಶ್ಮೀರಕ್ಕೆ ಮೊದಲು ಪ್ರಧಾನಮಂತ್ರಿ ಹೋಗ್ಬಿಟ್ಟು ಶಾಂತಿ ಸಭೆನೋ ಇದನ್ನೋ ಮಾಡಲೇಬೇಕು. ಅವ್ರು ಹೋಗಬೇಕು ಅಂತ ನಾನು ಸಲಹೆ ಕೊಡ್ತೇನೆ. ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರನ್ನ ಕರ್ಕೊಂಡು ಅವ್ರು ಕಾಶ್ಮೀರಕ್ಕೆ ಹೋದ್ರೆ ಒಳ್ಳೆಯದು ಅಂತ ನನ್ನ ಒತ್ತಾಯ. ಈಗ ಮಾಡೋದು ಸರಿ ಅನ್ಸುತ್ತೆ. ಈಗ ದಾಳಿ ಮಾಡೋದು ಸರಿ ಇದೆ ಅಂತ ಹೇಳಿದ್ನಲ್ಲ. ಈಗ ಯುದ್ಧ ನಡಿಬೇಕಂತಾರೆ ಸರಿ ಮಾಡಿದಾರೆ ಯುದ್ಧ ಮಾಡಿ ಯಾರು ಬೇಡ ಅಂತಾರೆ. ಪ್ರಿಪೇರ್ ಆ್ಯಂಡ್ ಡೂ ಇಟ್. ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದಕ್ಕೆಲ್ಲ. ನೋಡಿ, ಇದು ಇಂಟರ್ನ್ಯಾಷನಲಲ್ಲಿ ಅವ್ರ ಪರ ಯಾರಿದ್ದಾರೆ, ಇವ್ರ ಪರ ಯಾರಿದ್ದಾರೆ. ವಾರ್ ಅಂದರೆ ಏನು ಹುಡುಗಾಟಿಗೆ ಮಾತಲ್ಲ. ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗ್ತದೆ ಇವೆಲ್ಲವನ್ನು ಸ್ಟಡಿ ಮಾಡಿ. ಅದಕ್ಕೆ ನಾನು ಮೊನ್ನೆ ಹೇಳಿದ್ದು, ಕಾಲ್ ದಿ ಫಸ್ಟ್ ಪಾರ್ಲಿಮೆಂಟ್. ಒಂದು 12-13 ಸಾವಿರ ಕೋಟಿ ಬೇಕಾಗ್ತದೆ ಹಣ, 12 ಲಕ್ಷ ಕೋಟಿ ಬೇಕಾಗ್ತದೆ ಹಣ. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬರೀ ಇದನ್ನು ಮಾಡಿದರೆ ಆಗೋದಿಲ್ಲ. ಫಸ್ಟ್ ಅಪೋಸಿಷನ್ನನ್ನು ಪ್ರಧಾನಮಂತ್ರಿಗಳು ಕಾನ್ಫಿಡೆನ್ಸಿಗೆ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೇವೆ. ಭಾರತ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ನಮ್ಮ ಪಕ್ಷ ನಾವು ಬೆಂಬಲಿಸ್ತಾ ಇದ್ದೀವಿ. ಅದರ ಬಗ್ಗೆ ಏನು ಎರಡು ಮಾತಿಲ್ಲ. ನಾನು ಪ್ರತಿಕಾರ ಅಂತ ಹೇಳೋದಿಲ್ಲ. ಅವ್ರ ಮೇಲೆ ಎಲ್ಲಿ ಟೆರರಿಸ್ಟ್ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವರ ಅಡುಗುತಾಣಗಳ ಮೇಲೆ ಅಟ್ಯಾಕ್ ಮಾಡೋದು ಒಳ್ಳೆಯದು ಅಂತ ನನ್ನ ಸಲಹೆ. ಈಗ ಕಾಂಗ್ರೆಸ್ಸಿಂದ ಒಂದು ಟ್ವೀಟ್ ಮಾಡಿದ್ದಾರೆ ಏನಂತ? ಮಹಾತ್ಮ ಗಾಂಧಿ ಶಾಂತಿ ಮಂತ್ರವನ್ನ ಪಠಿಸಿತ್ತು. ಅದಕ್ಕೆ ಸಾಕಷ್ಟು ವಿರೋಧ ಆದ್ಮೇಲೆ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರು. ನನಗೆ ಗೊತ್ತಿಲ್ಲ ಯಾರು ಮಾಡಿರ್ತಾರೆ ಟ್ವೀಟ್, ಅದು ಹೂ ನೋಸ್ ಯಾರು ಮಾಡಿರ್ತಾರೆ. ಈಗ ನೋಡಿ, ನಾನು ಹೇಳಿದ್ನಲ್ಲ, ಲೆಟ್ ವಾರ್ ಮಾಡ್ತಾರೆ, ಮಾಡಿ, ಟೇಕ್ ಎ ಡಿಸಿಷನ್. ಇದು ನಮ್ಮ ದೇಶದ ರಕ್ಷಣೆ ಪ್ರಶ್ನೆಯಿಂದ ನಾವೆಲ್ಲ ಒಂದಾಗಿ ಹೋಗಬೇಕು. ವಿ ಆರ್ ಫೈಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ನಾನು ಕಾಶ್ಮೀರಕ್ಕೆ ಮೊದಲು ಪ್ರಧಾನಮಂತ್ರಿ ಹೋಗ್ಬಿಟ್ಟು ಶಾಂತಿ ಸಭೆನೋ ಇದನ್ನೋ ಮಾಡಲೇಬೇಕು. ಅವ್ರು ಹೋಗಬೇಕು ಅಂತ ನಾನು ಸಲಹೆ ಕೊಡ್ತೇನೆ. ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರನ್ನ ಕರ್ಕೊಂಡು ಅವ್ರು ಕಾಶ್ಮೀರಕ್ಕೆ ಹೋದ್ರೆ ಒಳ್ಳೆಯದು ಅಂತ ನನ್ನ ಒತ್ತಾಯ. ಈಗ ಮಾಡೋದು ಸರಿ ಅನ್ಸುತ್ತೆ. ಈಗ ದಾಳಿ ಮಾಡೋದು ಸರಿ ಇದೆ ಅಂತ ಹೇಳಿದ್ನಲ್ಲ. ಈಗ ಯುದ್ಧ ನಡಿಬೇಕಂತಾರೆ ಸರಿ ಯುದ್ಧ ಮಾಡಿ ಯಾರು ಬೇಡ ಅಂತಾರೆ. ಪ್ರಿಪೇರ್ ಆ್ಯಂಡ್ ಡೂ ಇಟ್. ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದಕ್ಕೆಲ್ಲ. ನೋಡಿ, ಇದು ಇಂಟರ್ನ್ಯಾಷನಲಲ್ಲಿ ಅವ್ರ ಪರ ಯಾರಿದ್ದಾರೆ, ಇವ್ರ ಪರ ಯಾರಿದ್ದಾರೆ. ವಾರ್ ಅಂದರೆ ಏನು ಹುಡುಗಾಟಿಗೆ ಮಾತಲ್ಲ. ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗ್ತದೆ ಇವೆಲ್ಲವನ್ನು ಸ್ಟಡಿ ಮಾಡಿ. ಅದಕ್ಕೆ ನಾನು ಮೊನ್ನೆ ಹೇಳಿದ್ದು, ಕಾಲ್ ದಿ ಫಸ್ಟ್ ಪಾರ್ಲಿಮೆಂಟ್. ಒಂದು 12-13 ಸಾವಿರ ಕೋಟಿ ಬೇಕಾಗ್ತದೆ ಹಣ, 12 ಲಕ್ಷ ಕೋಟಿ ಬೇಕಾಗ್ತದೆ ಹಣ. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬರೀ ಇದನ್ನು ಮಾಡಿದರೆ ಆಗೋದಿಲ್ಲ. ಫಸ್ಟ್ ಅಪೋಸಿಷನ್ನನ್ನು ಪ್ರಧಾನಮಂತ್ರಿಗಳು ಕಾನ್ಫಿಡೆನ್ಸಿಗೆ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೇವೆ. ಭಾರತ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ನಮ್ಮ ಪಕ್ಷ ನಾವು ಬೆಂಬಲಿಸ್ತಾ ಇದ್ದೀವಿ. ಅದರ ಬಗ್ಗೆ ಏನು ಎರಡು ಮಾತಿಲ್ಲ. ನಾನು ಪ್ರತಿಕಾರ ಅಂತ ಹೇಳೋದಿಲ್ಲ. ಅವ್ರ ಮೇಲೆ ಎಲ್ಲಿ ಟೆರರಿಸ್ಟ್ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವರ ಅಡುಗುತಾಣಗಳ ಮೇಲೆ ಅಟ್ಯಾಕ್ ಮಾಡೋದು ಒಳ್ಳೆಯದು ಅಂತ ನನ್ನ ಸಲಹೆ. ಈಗ ಕಾಂಗ್ರೆಸ್ಸಿಂದ ಒಂದು ಟ್ವೀಟ್ ಮಾಡಿದ್ದಾರೆ ಏನಂತ? ಮಹಾತ್ಮ ಗಾಂಧಿ ಶಾಂತಿ ಮಂತ್ರವನ್ನ ಪಠಿಸಿತ್ತು. ಅದಕ್ಕೆ ಸಾಕಷ್ಟು ವಿರೋಧ ಆದ್ಮೇಲೆ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರು. ನನಗೆ ಗೊತ್ತಿಲ್ಲ ಯಾರು ಮಾಡಿರ್ತಾರೆ ಟ್ವೀಟ್, ಅದು ಹೂ ನೋಸ್ ಯಾರು ಮಾಡಿರ್ತಾರೆ. ಈಗ ನೋಡಿ, ನಾನು ಹೇಳಿದ್ನಲ್ಲ, ಲೆಟ್ ವಾರ್ ಮಾಡ್ತಾರೆ, ಮಾಡಿ, ಟೇಕ್ ಎ ಡಿಸಿಷನ್. ಇದು ನಮ್ಮ ದೇಶದ ರಕ್ಷಣೆ ಪ್ರಶ್ನೆಯಿಂದ ನಾವೆಲ್ಲ ಒಂದಾಗಿ ಹೋಗಬೇಕು. ವಿ ಆರ್ ಫೈಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ನಾನು ಕಾಶ್ಮೀರಕ್ಕೆ ಮೊದಲು ಪ್ರಧಾನಮಂತ್ರಿ ಹೋಗ್ಬಿಟ್ಟು ಶಾಂತಿ ಸಭೆನೋ ಇದನ್ನೋ ಮಾಡಲೇಬೇಕು. ಅವ್ರು ಹೋಗಬೇಕು ಅಂತ ನಾನು ಸಲಹೆ ಕೊಡ್ತೇನೆ. ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರನ್ನ ಕರ್ಕೊಂಡು ಅವ್ರು ಕಾಶ್ಮೀರಕ್ಕೆ ಹೋದ್ರೆ ಒಳ್ಳೆಯದು ಅಂತ ನನ್ನ ಒತ್ತಾಯ. ಈಗ ಮಾಡೋದು ಸರಿ ಅನ್ಸುತ್ತೆ. ಈಗ ದಾಳಿ ಮಾಡೋದು ಸರಿ ಇದೆ ಅಂತ ಹೇಳಿದ್ನಲ್ಲ. ಈಗ ಯುದ್ಧ ನಡಿಬೇಕಂತಾರೆ ಸರಿ ಯುದ್ಧ ಮಾಡಿ ಯಾರು ಬೇಡ ಅಂತಾರೆ. ಪ್ರಿಪೇರ್ ಆ್ಯಂಡ್ ಡೂ ಇಟ್. ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದಕ್ಕೆಲ್ಲ. ನೋಡಿ, ಇದು ಇಂಟರ್ನ್ಯಾಷನಲಲ್ಲಿ ಅವ್ರ ಪರ ಯಾರಿದ್ದಾರೆ, ಇವ್ರ ಪರ ಯಾರಿದ್ದಾರೆ. ವಾರ್ ಅಂದರೆ ಏನು ಹುಡುಗಾಟಿಗೆ ಮಾತಲ್ಲ. ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗ್ತದೆ ಇವೆಲ್ಲವನ್ನು ಸ್ಟಡಿ ಮಾಡಿ. ಅದಕ್ಕೆ ನಾನು ಮೊನ್ನೆ ಹೇಳಿದ್ದು, ಕಾಲ್ ದಿ ಫಸ್ಟ್ ಪಾರ್ಲಿಮೆಂಟ್. ಒಂದು 12-13 ಸಾವಿರ ಕೋಟಿ ಬೇಕಾಗ್ತದೆ ಹಣ, 12 ಲಕ್ಷ ಕೋಟಿ ಬೇಕಾಗ್ತದೆ ಹಣ. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೇವೆ.
ಬರೀ ಇದನ್ನು ಮಾಡಿದರೆ ಆಗೋದಿಲ್ಲ. ಫಸ್ಟ್ ಅಪೋಸಿಷನ್ನನ್ನು ಪ್ರಧಾನಮಂತ್ರಿಗಳು ಕಾನ್ಫಿಡೆನ್ಸಿಗೆ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಭಾರತ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ನಮ್ಮ ಪಕ್ಷ ನಾವು ಬೆಂಬಲಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ನಾನು ಪ್ರತಿಕಾರ ಅಂತ ಹೇಳೋದಿಲ್ಲ. ಅವ್ರ ಮೇಲೆ ಎಲ್ಲಿ ಟೆರರಿಸ್ಟ್ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವರ ಅಡುಗುತಾಣಗಳ ಮೇಲೆ ಅಟ್ಯಾಕ್ ಮಾಡೋದು ಒಳ್ಳೆಯದು ಅಂತ ನನ್ನ ಸಲಹೆ. ಈಗ ಕಾಂಗ್ರೆಸ್ ಇಂದ ಒಂದು ಟ್ವೀಟ್ ಮಾಡಿದ್ದಾರೆ ಏನಂತ? ಮಹಾತ್ಮ ಗಾಂಧಿ ಒಂದು ಶಾಂತಿ ಮಂತ್ರವನ್ನ ಪಠಿಸಿತ್ತು. ಅದಕ್ಕೆ ಸಾಕಷ್ಟು ವಿರೋಧ ಆದ್ಮೇಲೆ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರು. ನನಗೆ ಗೊತ್ತಿಲ್ಲ, ಯಾರು ಮಾಡಿರ್ತಾರೆ ಟ್ವೀಟ್, ಅದು ಹೂ ನೋಸ್ ಯಾರು ಮಾಡಿರ್ತದೆ. ಈಗ ನೋಡಿ, ನಾನು ಹೇಳಿದ್ನಲ್ಲ, ಲೆಟ್ ವಾರ್ ಮಾಡ್ತೀರಿ ಮಾಡಿ, ಟೇಕ್ ಎ ಡಿಸಿಷನ್. ಇದು ನಮ್ಮ ದೇಶದ ರಕ್ಷಣೆ ಪ್ರಶ್ನೆಯಿಂದ ನಾವೆಲ್ಲ ಒಂದಾಗಿ ಹೋಗಬೇಕು. ವಿ ಆರ್ ಫೈಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ನಾನು ಕಾಶ್ಮೀರಕ್ಕೆ ಮೊದಲು ಪ್ರಧಾನಮಂತ್ರಿ ಹೋಗಬೇಕು, ಹೋಗ್ಬಿಟ್ಟು ಶಾಂತಿ ಸಭೆನೋ ಇದನ್ನೋ ಮಾಡಲೇಬೇಕು. ಅವ್ರು ಹೋಗಿಲ್ಲ, ಹೋಗಬೇಕು ಅಂತ ನಾನು ಸಲಹೆ ಕೊಡ್ತೇನೆ. ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರನ್ನ ಕರ್ಕೊಂಡು ಅವ್ರು ಕಾಶ್ಮೀರಕ್ಕೆ ಹೋದ್ರೆ ಒಳ್ಳೆಯದು ಅಂತ ನನ್ನ ಒತ್ತಾಯ. ಈಗ ಮಾಡೋದು ಸರಿ ಅನ್ಸುತ್ತೆ. ಈಗ ಒಂದು ದಾಳಿ ಮಾಡೋದು ಸರಿ ಇದೆ ಅಂತ ಹೇಳಿದ್ನಲ್ಲ. ಈಗ ಯುದ್ಧ ನಡಿಬೇಕಂತಾರೆ ಸರಿ ಮಾಡಿದಾರೆ ಮಾಡಿ, ಯುದ್ಧ ಮಾಡಿದಾರೆ ಮಾಡಿ, ಯಾರು ಬೇಡ ಅಂತಾರೆ. ಪ್ರಿಪೇರ್ ಆ್ಯಂಡ್ ಡೂ ಇಟ್. ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದಕ್ಕೆಲ್ಲ. ನೋಡಿ, ಇದು ಇಂಟರ್ನ್ಯಾಷನಲಲ್ಲಿ ಅವ್ರ ಪರ ಯಾರಿದ್ದಾರೆ, ಇವ್ರ ಪರ ಯಾರಿದ್ದಾರೆ. ವಾರ ಅಂದರೆ ಏನು ಹುಡುಗಾಟಿಗೆ ಮಾತಲ್ಲ. ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗ್ತದೆ ಇವೆಲ್ಲವನ್ನು ಸ್ಟಡಿ ಮಾಡಿ. ಅದಕ್ಕೆ ನಾನು ಮೊನ್ನೆ ಹೇಳಿದ್ದು, ಕಾಲ್ ದಿ ಫಸ್ಟ್ ಪಾರ್ಲಿಮೆಂಟ್. ಒಂದು 12-13 ಸಾವಿರ ಕೋಟಿ ಬೇಕಾಗ್ತದೆ ಹಣ, 12 ಲಕ್ಷ ಕೋಟಿ ಬೇಕಾಗ್ತದೆ ಹಣ. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ, ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬರೀ ಇದನ್ನು ಮಾಡಿದರೆ ಆಗೋದಿಲ್ಲ. ಫಸ್ಟ್ ಅಪೋಸಿಷನ್ನನ್ನು ಪ್ರಧಾನಮಂತ್ರಿಗಳು ಕಾನ್ಫಿಡೆನ್ಸಿಗೆ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಭಾರತ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ನಮ್ಮ ಪಕ್ಷ ನಾವು ಬೆಂಬಲಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ನಾನು ಪ್ರತಿಕಾರ ಅಂತ ಹೇಳೋದಿಲ್ಲ. ಅವ್ರ ಮೇಲೆ ಎಲ್ಲಿ ಟೆರರಿಸ್ಟ್ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವರ ಅಡುಗುತಾಣಗಳ ಮೇಲೆ ಅಟ್ಯಾಕ್ ಮಾಡೋದು ಒಳ್ಳೆಯದು ಅಂತ ನನ್ನ ಸಲಹೆ. ಈಗ ಕಾಂಗ್ರೆಸ್ ಇಂದ ಒಂದು ಟ್ವೀಟ್ ಮಾಡಿದ್ದಾರೆ ಏನಂತ? ಮಹಾತ್ಮ ಗಾಂಧಿ ಒಂದು ಶಾಂತಿ ಮಂತ್ರವನ್ನ ಪಠಿಸಿತ್ತು. ಅದಕ್ಕೆ ಸಾಕಷ್ಟು ವಿರೋಧ ಆದ್ಮೇಲೆ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರು. ನನಗೆ ಗೊತ್ತಿಲ್ಲ, ಯಾರು ಮಾಡಿರ್ತಾರೆ ಟ್ವೀಟ್, ಅದು ಹೂ ನೋಸ್ ಯಾರು ಮಾಡಿರ್ತದೆ. ಈಗ ನೋಡಿ, ನಾನು ಹೇಳಿದ್ನಲ್ಲ, ಲೆಟ್ ವಾರ್ ಮಾಡ್ತೀರಿ ಮಾಡಿ, ಟೇಕ್ ಎ ಡಿಸಿಷನ್. ಇದು ನಮ್ಮ ದೇಶದ ರಕ್ಷಣೆ ಪ್ರಶ್ನೆಯಿಂದ ನಾವೆಲ್ಲ ಒಂದಾಗಿ ಹೋಗಬೇಕು. ವಿ ಆರ್ ಫೈಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ನಾನು ಕಾಶ್ಮೀರಕ್ಕೆ ಮೊದಲು ಪ್ರಧಾನಮಂತ್ರಿ ಹೋಗಬೇಕು, ಹೋಗ್ಬಿಟ್ಟು ಶಾಂತಿ ಸಭೆನೋ ಇದನ್ನೋ ಮಾಡಲೇಬೇಕು. ಅವ್ರು ಹೋಗಿಲ್ಲ, ಹೋಗಬೇಕು ಅಂತ ನಾನು ಸಲಹೆ ಕೊಡ್ತೇನೆ. ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರನ್ನ ಕರ್ಕೊಂಡು ಅವ್ರು ಕಾಶ್ಮೀರಕ್ಕೆ ಹೋದ್ರೆ ಒಳ್ಳೆಯದು ಅಂತ ನನ್ನ ಒತ್ತಾಯ. ಈಗ ಮಾಡೋದು ಸರಿ ಅನ್ಸುತ್ತೆ. ಈಗ ಒಂದು ದಾಳಿ ಮಾಡೋದು ಸರಿ ಇದೆ ಅಂತ ಹೇಳಿದ್ನಲ್ಲ. ಈಗ ಯುದ್ಧ ನಡಿಬೇಕಂತಾರೆ ಸರಿ ಮಾಡಿದಾರೆ ಮಾಡಿ, ಯುದ್ಧ ಮಾಡಿದಾರೆ ಮಾಡಿ, ಯಾರು ಬೇಡ ಅಂತಾರೆ. ಪ್ರಿಪೇರ್ ಆ್ಯಂಡ್ ಡೂ ಇಟ್. ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದಕ್ಕೆಲ್ಲ. ನೋಡಿ, ಇದು ಇಂಟರ್ನ್ಯಾಷನಲಲ್ಲಿ ಅವ್ರ ಪರ ಯಾರಿದ್ದಾರೆ, ಇವ್ರ ಪರ ಯಾರಿದ್ದಾರೆ. ವಾರ ಅಂದರೆ ಏನು ಹುಡುಗಾಟಿಗೆ ಮಾತಲ್ಲ. ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗ್ತದೆ ಇವೆಲ್ಲವನ್ನು ಸ್ಟಡಿ ಮಾಡಿ. ಅದಕ್ಕೆ ನಾನು ಮೊನ್ನೆ ಹೇಳಿದ್ದು, ಕಾಲ್ ದಿ ಫಸ್ಟ್ ಪಾರ್ಲಿಮೆಂಟ್. ಒಂದು 12-13 ಸಾವಿರ ಕೋಟಿ ಬೇಕಾಗ್ತದೆ ಹಣ, 12 ಲಕ್ಷ ಕೋಟಿ ಬೇಕಾಗ್ತದೆ ಹಣ. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ, ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬರೀ ಇದನ್ನು ಮಾಡಿದರೆ ಆಗೋದಿಲ್ಲ. ಫಸ್ಟ್ ಅಪೋಸಿಷನ್ನನ್ನು ಪ್ರಧಾನಮಂತ್ರಿಗಳು ಕಾನ್ಫಿಡೆನ್ಸಿಗೆ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೀವಿ.